ಇದು ಮರ್ದೂರು ಏತ ನೀರಾವರಿ ಯೋಜನೆ. ಇದು 69 ಕೋಟಿ ರೂಪಾಯಿ ಯೋಜನೆ ಇದು. ಅದರಲ್ಲಿ 69 ತಾನೆ ನಿಮ್ಮ ಜಿ ಎಸ್ ಟಿ ಎಲ್ಲ ಸೇರಿ, ಅದೇ ಅದು ಬಿಟ್ಟು 69. ಒಟ್ಟಾರೆ ಮರ್ದೂರು ಏತ ನೀರಾವರಿ ಯೋಜನೆಯ ಮೊತ್ತ 87 ಕೋಟಿ ಬರುತ್ತೆ. ಅದರಲ್ಲಿ ಜಿ ಎಸ್ ಟಿ ಬಿಟ್ಟು 69 ಕೋಟಿ ಬರುತ್ತೆ. ಒಟ್ಟಾರೆ 87 ಕೋಟಿಯ ಕಾಮಗಾರಿಯ ವೆಚ್ಚ. ಈ ದಿನ ನಾವೆಲ್ಲರೂ ಸಹ ಇಲ್ಲಿ ಬಂದು ನಿನ್ನೆ ಟ್ರಯಲ್ ರನ್ ಮಾಡಿದರು. ಇವತ್ತು ಸಹ ಇದೇನೋ ಚಾಲನೆ ಕೊಟ್ಟಿದ್ದೀವಿ. ಇನ್ನು ಎಲೆಕ್ಟ್ರಿಕ್ ಕೆಲಸ ಆಗ್ತಕ್ಕಂಥದ್ದು ಬಾಕಿ ಇದೆ. ಇವತ್ತೇನಾಗಿದೆ, ಆ ಟ್ಯಾಪಿಂಗ್ ಮಾಡ್ಕೊಂಡು ಇವತ್ತು ನೀರನ್ನು ಎತ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಎಲೆಕ್ಟ್ರಿಕ್ ಕೆಲಸ ಬಾಕಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣಗೊಳಿಸಿ ಈ ಏತ ನೀರಾವರಿ ಯೋಜನೆಯಿಂದ ಸುಮಾರು 49 ಕೆರೆ ಅಂತ ಅಪ್ರೂವ್ ಆಯಿತು. ಅದಾದ ನಂತರ ಇನ್ನೂ 5-6 ಕೆರೆ ಅಡಿಷ್ನಲ್ ಮಾಡಿಸಿದ್ದೀವಿ. ಆದ್ದರಿಂದ ಸುಮಾರು 55 ಕೆರೆಗಳಿಗೆ ಈ ಏತ ನೀರಾವರಿ ಯೋಜನೆಯಿಂದ ನೀರು ಹೋಗುತ್ತೆ. ಏನು ನಮ್ಮ ಹುಣಸೂರು ತಾಲೂಕಿನ ಕಸಬಾ ಹೋಬಳಿಗೆ ಸಂಬಂಧಪಟ್ಟಂಥ 55 ಕೆರೆಗಳಿದ್ದಾವೆ. ಈ ಕೆರೆಗಳನ್ನು ಸಂಪೂರ್ಣ ತುಂಬಿಸ್ತಕ್ಕಂಥ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು 2 ವರ್ಷಗಳ ಹಿಂದೆ ಏನು ಪ್ರಾರಂಭ, 1.5 ವರ್ಷದಿಂದ ಪ್ರಾರಂಭ ಆಗಿರ್ತಕ್ಕಂಥ ಯೋಜನೆ. 2 ವರ್ಷದಿಂದ ನಾವೆಲ್ಲ ಸೇರಿ ಆಗಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನು ಮನವಿ ಮಾಡಿದ್ವಿ. ಅದಾದ ನಂತರ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆವತ್ತು ನಾವು ಸಹ ಧನ್ಯವಾದವನ್ನು ಅರ್ಪಿಸಿದ್ವಿ. ಇವತ್ತು ಸಹ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಒಂದು ಯೋಜನೆಯಿಂದ ನಮ್ಮ ಭಾಗದ ರೈತರಿಗೆ ಬಹುಶಃ ಇವತ್ತು ಈ ಭಾಗದಲ್ಲಿ ಮಳೆ ಇಲ್ಲ. ಮಳೆ ಈ ಬಾರಿ ಅಂತೂ 55% ಅಭಾವ ಇದೆ ಮಳೆ. ಈ ಥರ ಯೋಜನೆಗಳನ್ನು ಮಾಡೋದ್ರಿಂದ ಮಳೆ ಅಭಾವ ಇದ್ದಂಥ ಸಂದರ್ಭದಲ್ಲಿ ಈ ಭಾಗದ ರೈತರಿಗೆ, ಜಾನುವಾರುಗಳಿಗೆ ಬಹುಶಃ ಕುಡಿಲಿಕ್ಕಾದರೂ ಸಹ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ.